ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಕರ್ನಾಟಕದ ಕೆಜಿಎಫ್ ಚಿನ್ನದ ಗಣಿ ಬಗ್ಗೆ ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ಅದೇ ರೀತಿ ಭವಿಷ್ಯದಲ್ಲಿ ಕರ್ನಾಟಕದ ಮತ್ತೊಂದು ಜಿಲ್ಲೆಯ ಹೆಸರು ವಿಶ್ವ ಭೂಪಟದಲ್ಲಿ ರಾರಾಜಿಸುವ ದಿನ ಬಹಳ ದೂರ ಇಲ್ಲ. ಹೌದು, ಆರ್ಥಿಕವಾಗಿ ಹಾಗೂ ಕೈಗಾರಿಕೆಗಳಲ್ಲಿ ಅತ್ಯಂತ ಹಿಂದುಳಿದ ಜಿಲ್ಲೆ ಎಂದೇ ಹಣೆಪಟ್ಟಿ ಕಟ್ಟಿಕೊಂಡಿರುವ ಗಡಿ ಜಿಲ್ಲೆ ಚಾಮರಾಜನಗರಕ್ಕೆ ಇದೀಗ ಭರ್ಜರಿ ಜಾಕ್ಪಾಟ್ ಹೊಡೆದಿದೆ. ಒಂದೆಡೆ ಅಣು ವಿದ್ಯುತ್ ಉತ್ಪಾದನೆಗೆ ಅತ್ಯಗತ್ಯವಾಗಿರುವ ಅಪರೂಪದ ಥೋರಿಯಂ ನಿಕ್ಷೇಪ ಪತ್ತೆಯಾಗಿದ್ರೆ, ಮತ್ತೊಂದೆಡೆ 10 ಗ್ರಾಮಗಳಲ್ಲಿ ಚಿನ್ನದ ನಿಕ್ಷೇಪ ಇರುವ ಸುಳಿವು ಸಿಕ್ಕಿದೆ. ಹಾಗಾದ್ರೆ ಎಲ್ಲಿ ಪತ್ತೆಯಾಯಿತು ಈ ಅಪರೂಪದ ಖನಿಜ ಸಂಪತ್ತು? ಎಷ್ಟು ಟನ್ ಅದಿರು ಸಿಗೋ ಸಾಧ್ಯತೆ ಇದೆ? ಈ ಥೋರಿಯಂನಿಂದ ದೇಶಕ್ಕೆ, ಅದರಲ್ಲೂ ವಿಶೇಷವಾಗಿ ಕರ್ನಾಟಕಕ್ಕೆ ಆಗೋ ಲಾಭಗಳೇನು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಗುಂಡ್ಲುಪೇಟೆಯಲ್ಲಿ ಅಪರೂಪದ ಥೋರಿಯಂ ನಿಕ್ಷೇಪ ಪತ್ತೆ. ಸ್ನೇಹಿತರೆ, ಭಾರತೀಯ ಭೂವೈಜ್ಞಾನಿಕ ಸರ್ವೇಕ್ಷಣಾ ಇಲಾಖೆ ಇತ್ತೀಚೆಗೆ ಚಾಮರಾಜನಗರ ಜಿಲ್ಲೆಯಾದ್ಯಂತ ಭೂಮಿಯ ಒಳಗಿರುವ ಖನಿಜ ಸಂಪತ್ತಿನ ಬಗ್ಗೆ ಜಿಯೋಲಾಜಿಕಲ್ ಸರ್ವೆ ನಡೆಸಿತ್ತು. ಈ ವೇಳೆ ಗುಂಡ್ಲುಪೇಟೆ ತಾಲೂಕಿನ ಕುತನೂರು, ಮಲ್ಲಯ್ಯನಪುರ, ವಿಜಯಪುರ ಮತ್ತು ಮನುಗನಹಳ್ಳಿ ಸುತ್ತಮುತ್ತಲಿನ ಭೂಮಿಯಲ್ಲಿ ಅತ್ಯಂತ ಅಪರೂಪದ ಖನಿಜ ಮೊನಜೈಟ್ ಪತ್ತೆಯಾಗಿದೆ. ಈ ಕೆಂಪು ಕಂದು ಬಣ್ಣದ ಖನಿಜವೇ ಥೋರಿಯಂ ಮತ್ತು ಯುರೇನಿಯಂನ ಮುಖ್ಯ ಮೂಲವಾಗಿದೆ. ಸುಮಾರು 750 ಎಕರೆ ಪ್ರದೇಶದಲ್ಲಿ ಈ ಅಪರೂಪದ ಭೂಮಿಯ ಮೂಲ ಧಾತುಗಳು ಹಾಗೂ ಎಟ್ರಿಯಂ ಖನಿಜ ನಿಕ್ಷೇಪಗಳು ಪತ್ತೆಯಾಗಿದೆ. ಜಿಎಸ್ಐ ವರದಿ ಪ್ರಕಾರ ಇಲ್ಲಿ ಬರೋಬ್ಬರಿ 11.48 ಮಿಲಿಯನ್ ಟನ್ ಅದಿರು ಸಿಗೋ ಸಾಧ್ಯತೆ ಇದೆ. ಇದರಿಂದ 55,000 ಟನ್ ಶುದ್ಧ ಲೋಹ ಹಾಗೂ 1,020 ಟನ್ ಶುದ್ಧ ಎಟ್ರಿಯಂ ಸಿಗೋ ಅಂದಾಜಿದೆ. ಇದಕ್ಕಾಗಿ 44 ಬೋರ್ವೆಲ್ಗಳನ್ನು ಕೊರೆದು 40 ಕಂದಕಗಳನ್ನು ತೋಡಿ ಮಾದರಿ ಸಂಗ್ರಹಿಸಿ ಸರ್ಕಾರಕ್ಕೆ ವರದಿ ನೀಡಲಾಗಿದೆ. ಈಗಾಗಲೇ 20 ಎಕರೆ ಪ್ರದೇಶವನ್ನ ಕೋರ್ ಏರಿಯಾ ಅಂತ ಗುರುತಿಸಿದ್ದು, ಸದ್ಯದಲ್ಲೇ ಕೇಂದ್ರ ಸರ್ಕಾರದಿಂದ ಗಣಿಗಾರಿಕೆ ಹರಾಜು ಪ್ರಕ್ರಿಯೆ ಕೂಡ ಶುರುವಾಗಲಿದೆ. ಥೋರಿಯಂನಿಂದ ದೇಶಕ್ಕೆ ಮತ್ತು ರಾಜ್ಯಕ್ಕೆ ಆಗೋ ಲಾಭ ಏನು? ಇಷ್ಟಕ್ಕೂ ಈ ಥೋರಿಯಂ ಮತ್ತು ಎಟ್ರಿಯಂ ಖನಿಜ ಯಾಕಿಷ್ಟು ಡಿಮ್ಯಾಂಡ್ನಲ್ಲಿದೆ ಗೊತ್ತಾ? ಇಂದು ನಾವೆಲ್ಲ ಬಳಸ್ತಾ ಇರುವ ಮೊಬೈಲ್ ಫೋನ್ಗಳು, ಕಂಪ್ಯೂಟರ್ಗಳು, ಎಲೆಕ್ಟ್ರಿಕ್ ವಾಹನದ ಬ್ಯಾಟರಿಗಳು, ಪವನ ವಿದ್ಯುತ್ ಟರ್ಬೈನ್ ಮತ್ತು ರಕ್ಷಣಾ ಉಪಕರಣಗಳ ತಯಾರಿಕೆಗೆ ಈ ಖನಿಜಗಳು ಅತ್ಯಗತ್ಯ. ಇದಿಷ್ಟೇ ಅಲ್ಲದೆ ಜೆಟ್ ಇಂಜಿನ್ಗಳು ಮತ್ತು ಏರೋಸ್ಪೇಸ್ ಮಿಶ್ರ ಲೋಹಗಳಲ್ಲೂ ಇದನ್ನು ಬಳಸಲಾಗುತ್ತೆ. ಭಾರತ ಸದ್ಯ ಈ ಖನಿಜಗಳಿಗಾಗಿ ಬೇರೆ ದೇಶಗಳ ಮೇಲೆ, ಅದರಲ್ಲೂ ಹೆಚ್ಚಾಗಿ ಚೀನಾ ಮೇಲೆ ಅವಲಂಬಿತವಾಗಿದೆ. ಈಗ ನಮ್ಮ ಗುಂಡ್ಲುಪೇಟೆಯಲ್ಲೇ ಈ ನಿಕ್ಷೇಪ ಪತ್ತೆಯಾಗಿರೋದ್ರಿಂದ ದೇಶದ ಆಮದು ವೆಚ್ಚ ಕಡಿಮೆಯಾಗಲಿದೆ. ಅತಿ ಮುಖ್ಯವಾಗಿ ಅತ್ಯಾಧುನಿಕ ಪರಮಾಣು ತಂತ್ರಜ್ಞಾನದ ಮೂಲಕ ಅಣು ವಿದ್ಯುತ್ ಉತ್ಪಾದನೆಗೆ ಈ ಥೋರಿಯಂ ಬಳಕೆ ಆಗಲಿದೆ. ಇದರಿಂದ ಇಡೀ ದೇಶಕ್ಕೆ ಹೊಸ ಶಕ್ತಿ ಸಿಕ್ಕಂತಾಗಿದೆ. ಇಲ್ಲಿ ಗಣಿಗಾರಿಕೆ ಶುರುವಾದರೆ ಚಾಮರಾಜನಗರ ಜಿಲ್ಲೆಯ ಆರ್ಥಿಕತೆ ಬದಲಾಗಲಿದ್ದು, ಸಾವಿರಾರು ಯುವಕರಿಗೆ ಉದ್ಯೋಗ ಸಿಗಲಿದೆ. ಹನೂರಿನಲ್ಲಿ ಚಿನ್ನದ ಬೇಟೆ, ಕರ್ನಾಟಕಕ್ಕೆ ಸಿಗುತ್ತಾ ಮತ್ತೊಂದು ಕೆಜಿಎಫ್? ಒಂದೆಡೆ ಗುಂಡ್ಲುಪೇಟೆಯಲ್ಲಿ ಥೋರಿಯಂ ಪತ್ತೆಯಾದ ಖುಷಿಯಲ್ಲಿರುವ ಜಿಲ್ಲೆಯ ಜನರಿಗೆ ಮತ್ತೊಂದು ಭರ್ಜರಿ ಗುಡ್ ನ್ಯೂಸ್ ಸಿಗೋ ಸಂಭವ ಇದೆ. ಹೌದು, ಚಾಮರಾಜನಗರದ ಹನೂರು ತಾಲೂಕಿನಲ್ಲಿ ಭಾರಿ ಪ್ರಮಾಣದ ಚಿನ್ನದ ನಿಕ್ಷೇಪ ಇರೋದು ಪತ್ತೆಯಾಗಿದೆ. ಜಿಎಸ್ಐ ಅಧಿಕಾರಿಗಳು ಮತ್ತು ಭೂವಿಜ್ಞಾನಿಗಳ ತಂಡ ನಡೆಸಿದ ಮಿನರಲೈಸೇಷನ್ ಮ್ಯಾಪ್ ಸರ್ವೆಯಲ್ಲಿ ಹನೂರು ತಾಲೂಕಿನ ಅಜ್ಜಿಪುರ, ಕೌದಳ್ಳಿ, ರಾಮಪುರ ಮತ್ತು ದೊಡ್ಡ ಆಲತ್ತೂರು ಗ್ರಾಮಗಳಲ್ಲಿ ಚಿನ್ನದ ನಿಕ್ಷೇಪ ಇರುವ ಸುಳಿವು ಸಿಕ್ಕಿದೆ. ಪ್ರಾಥಮಿಕ ಹಂತದ ಅನ್ವೇಷಣೆಯಲ್ಲಿ ಚಿನ್ನದ ಜೊತೆಗೆ ಬೆಳ್ಳಿ ಮತ್ತು ತಾಮ್ರದ ಖನಿಜಾಂಶಗಳು ಕೂಡ ಪತ್ತೆಯಾಗಿವೆ. ಸದ್ಯಕ್ಕೆ ವಿಜ್ಞಾನಿಗಳು ಮೊದಲ ಹಂತದ ಸರ್ವೆ ಮುಗಿಸಿ ಮಣ್ಣಿನ ಸ್ಯಾಂಪಲ್ಗಳನ್ನು ಟೆಸ್ಟ್ಗೆ ಕಳಿಸಿದ್ದಾರೆ. ರಿಪೋರ್ಟ್ ಪಾಸಿಟಿವ್ ಆಗಿ ಬಂದಿದ್ದು ಚಿನ್ನ ಇರೋದು ಕನ್ಫರ್ಮ್ ಆಗಿದೆ. ಆದರೆ ಯಾವ ಗ್ರೇಡ್ನ ಚಿನ್ನ ಇದೆ, ಒಟ್ಟು ಎಷ್ಟು ಟನ್ ಚಿನ್ನ ಸಿಗಬಹುದು ಅನ್ನೋದು ಖಚಿತಪಡಿಸಿಕೊಳ್ಳೋದಕ್ಕೆ ಇನ್ನೂ 6 ತಿಂಗಳು 2ನೇ ಹಂತದ ಸಂಶೋಧನೆ ನಡೆಯಲಿದೆ. ಒಟ್ಟಾರೆ ಈ ಎಲ್ಲ ಕಾರ್ಯಗಳು ಮುಗಿದು ಗಣಿಗಾರಿಕೆ ಆರಂಭ ಆಗೋದಕ್ಕೆ ಕನಿಷ್ಠ 2 ವರ್ಷಗಳೇ ಬೇಕು. ಒಂದು ವೇಳೆ ಇಲ್ಲಿನ ಖರ್ಚು ವೆಚ್ಚಗಳು ಚಿನ್ನದ ಮೌಲ್ಯಕ್ಕಿಂತ ಕಡಿಮೆ ಇದ್ರೆ ಖಂಡಿತವಾಗಿಯೂ ಇಲ್ಲಿ ಚಿನ್ನದ ಗಣಿಗಾರಿಕೆ ಶುರುವಾಗಲಿದೆ. ಈ ಮೂಲಕ ಕರುನಾಡಿಗೆ ಮತ್ತೊಂದು ಕೆಜಿಎಫ್ ಸಿಗೋ ಕಾಲ ದೂರ ಇಲ್ಲ. ಒಟ್ಟಿನಲ್ಲಿ ಸ್ನೇಹಿತರೆ, ಕಾಡು ಮೇಡುಗಳಿಂದಲೇ ತುಂಬಿರುವ ಹಿಂದುಳಿದ ಜಿಲ್ಲೆ ಎಂದೇ ಕರೆಸಿಕೊಳ್ಳುವ ಚಾಮರಾಜನಗರದ ಭೂಗರ್ಭದಲ್ಲಿ ಇಷ್ಟೊಂದು ಅಮೂಲ್ಯವಾದ ಖನಿಜ ಸಂಪತ್ತು ಅಡಗಿದೆ ಅನ್ನೋದು ನಿಜಕ್ಕೂ ಅಚ್ಚರಿಯ ಸಂಗತಿ. ಈ ಬಗ್ಗೆ ನೀವೇನು ಹೇಳ್ತೀರಿ? ಗುಂಡ್ಲುಪೇಟೆ ಹಾಗೂ ಹನೂರಿನಲ್ಲಿ ಗಣಿಗಾರಿಕೆ ಶುರುವಾದರೆ ಜಿಲ್ಲೆಯ ಅಭಿವೃದ್ಧಿ ಸಾಧ್ಯವಾ?
ಅಥವಾ ಗಣಿಗಾರಿಕೆಯಿಂದ ಇಲ್ಲಿನ ಪರಿಸರ ನಾಶ ಆಗತ್ತಾ? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಈ ಇಂಟ್ರೆಸ್ಟಿಂಗ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ಹಾಗೂ ಪ್ರತಿಯೊಬ್ಬರಿಗೂ ವಾಟ್ಸಾಪ್ನಲ್ಲಿ ಶೇರ್ ಮಾಡಿ. ಇಂಥ ಮತ್ತಷ್ಟು ನಿಖರ ಮತ್ತು ಮಹತ್ವದ ಅಪ್ಡೇಟ್ಸ್ಗಳಿಗಾಗಿ ಮರೆಯದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.